ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಬಂಚಸ್ ಟೈಪ್, ಪ್ಯಾಚಸ್ ಟೈಪ್ ಹಾಕುವಂಥ ಡಿಸೈನು. ಇದು ನೋಡಿ, ಫುಲ್ ಗ್ರ್ಯಾಂಡ್ ಕಂಚಿ ಸೀರೆ, ಫುಲ್ ರಿಸೆಪ್ಷನ್ ಸ್ಯಾರಿ ಟೈಪು, ಫುಲ್ ದೊಡ್ಡ ಬಾರ್ಡರು. ಸೊ ವಿತೌಟ್ ಕುಚ್ಚು ಡಿಸೈನು, ಬರೀ ಪ್ಯಾಚಸ್ ಟೈಪ್ ಹಾಕಿದ್ದಾರೆ. ಅದಕ್ಕೆ ಅದನ್ನು ಹಾಕಿದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿಲ್ಲ, ರಿಂಗ್ ಬೀಡ್ಸ್ ಯೂಸ್ ಮಾಡೋದು. ಸೊ ರಿಂಗ್ ಬೀಡ್ಸ್ ಒಳಗಡೆ ನಾಟ್ ಹಾಕಿ ಈ ರೀತಿ ಒಂದು ನಾಟ್ ಮಾಡ್ಕೊಳ್ಳೋಣ. ನಾರ್ಮಲ್ ನಾಟು ಈ ಥರ 2 ಸತಿ ಮಾಡ್ಕೋಬೇಕು. ಈ ಥರ 2 ಸತಿ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ದಾರನ ಬ್ಯಾಲೆನ್ಸ್ ಮಾಡಿ, ಇದು ಎಕ್ಸ್ಟ್ರಾ ಥ್ರೆಡ್ನು ಇಟ್ಕೊಂಡು ಅದರೊಳಗಡೆ ನೋಡಿ ಲೂಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕೋಣ. ಆ ಲೂಪ್ ಒಳಗಡೆ ನೀಡಲ್ನ ಹಾಕಿ ಲೆಫ್ಟ್ ಹ್ಯಾಂಡಲ್ಲಿರುವಂಥ ಥ್ರೆಡ್ನ ಈ ಥರ ಪಾಸ್ ಮಾಡ್ಕೊಳ್ಳೋಣ. ಅಲ್ಲಿ ನಮಗೆ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಸೊ ಈ ಲೂಪಿಂದ ಒಂದು ಸಿಂಗಲ್ ಕ್ರೋಶೆ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ, 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ಡು ಮತ್ತು ರಿಂಗ್ನ ಸೇರಿಸಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, 1 ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಈ ರೀತಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ನೀವು ಹಾಫ್ ಡಬಲ್ ಕ್ರೋಶೆ ಕೂಡ ಈ ಡಿಸೈನ್ಗೆ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಡಬಲ್ ಕ್ರೋಶೆನೇ ಮಾಡ್ತಾಯಿದ್ದೀನಿ. ಆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ರಿಂಗ್ ಒಳಗಡೆ ಸೇರಿಸಿ ನಾನು ದಾರನ ತಂದು 2 ದಾರ 1 ಟೈಮು, 2 ದಾರ 1 ಟೈಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಡಬಲ್ ಕ್ರೋಶೆ ಈ ಥರ ಮಾಡ್ಕೋಬೇಕು. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡಿಬಿಡೋಣ. ಇಲ್ಲೇ ಒಂದು ಸ್ವಲ್ಪ ಕಂಬಗಳು ಮಾಡಿದ ತಕ್ಷಣ ಅದನ್ನು ರಿಮೂವ್ ಮಾಡ್ಕೊಂಬಿಡೋಣ. ಸೊ ಇಲ್ಲಾಂದರೆ ಹಾಗೆ ಬಿಟ್ಟರೆ ಅದು ಲಾಸ್ಟಲ್ಲಿ ಕಟ್ ಮಾಡಿ ಗಮ್ ಪೇಸ್ಟ್ ಎಲ್ಲ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಸೆಂಟ್ರಲ್ಲೇ ರಿಮೂವ್ ಮಾಡಿಕೊಂಡು ಪೂರ್ತಿ ರಿಂಗ್ ಫುಲ್ ಫಿಲ್ ಆಗೋಷ್ಟು ನಾನು ಕಂಬ ಹಾಕ್ತೀನಿ ಫ್ರೆಂಡ್ಸ್. ಕೌಂಟಿಂಗ್ಸ್ ಏನಿಲ್ಲ ಇದಕ್ಕೆ, ಫುಲ್ ಫಿಲ್ ಆಗೋಷ್ಟು ನಾನು ಕಂಬ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ 2 ಚೈನ್ ಮಾಡಿದ್ವಿ ಅಲ್ಲ, 2 ಚೈನು ಮತ್ತು ಕಂಬ ಮಾಡ್ಕೊಂಡಿರ್ತೀವಲ್ಲ, ಸೆಂಟ್ರಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಆ ದಾರನೂ ಇರೋ ಲೂಪಿಂದ ಎಳ್ಕೊಳ್ತೀನಿ. ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳೋದು. ಸ್ಲಿಪ್ ಸ್ಟಿಚ್ ಮಾಡ್ಕೊಂಡ್ಮೇಲೆ ಒಂದು 2-3 ಚೈನ್ ಮಾಡಿಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ನಾರ್ಮಲ್ ರೆಗ್ಯುಲರ್ ರಿಂಗ್ ಬೀಡಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳೋಂಥದ್ದು. ಈ ಸರ್ಕಲ್ನ ಫಾರ್ಮ್ ಆಗುತ್ತೆ ಈ ರೀತಿ. ಲಾಸ್ಟಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಗಂಪೇಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಇದಕ್ಕೆ 2ನೇ ಕಲರ್ನ ಚೂಸ್ ಮಾಡಿದ್ದೀನಿ. ಸೊ ಇದು ಸೇಮ್ ಕಲರಲ್ಲಿ ಈ ಡಿಸೈನ್ನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇದು ಇವಾಗ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನೋಡಿ, ಅದನ್ನು ಎಕ್ಸ್ಟ್ರಾ ಥ್ರೆಡ್ ಬೆಂಡ್ ಮಾಡಿಬಿಟ್ಟು ಅಲ್ಲೇ ನಾನು ಅಲ್ಲಿ ಅಥವಾ ಹಿಂದೆಗಡೆ ಸೊ ನೀಡಲ್ನ ಹಾಕಿ ಈ ದಾರ ತೊಗೊಂಡು ಬರ್ತೀನಿ. ಅದು ನಾಟ್ ಏನಿದೆ ಹಿಂದೆಗಡೆ ಬರಬೇಕು. ನಾವು ಹಿಂದೆಗಡೆ ಎಲ್ಲ ಲಾಸ್ಟಲ್ಲಿ ಪೇಸ್ಟ್ ಮಾಡ್ಕೊಂಬಿಡೋಣ. ಸೊ 1 ಚೈನ್ ಎಕ್ಸ್ಟ್ರಾ ಮಾಡಿದ್ದೀನಿ ಫ್ರೆಂಡ್ಸ್. 1 ಚೈನ್ ಎಕ್ಸ್ಟ್ರಾ ಮಾಡಿದ ತಕ್ಷಣ, ಲಾಕ್ ಆಗಿದ ತಕ್ಷಣ 1 ಚೈನ್ ಎಕ್ಸ್ಟ್ರಾ ಮಾಡಿದ್ದೀನಿ. ಎಕ್ಸ್ಟ್ರಾ ಮಾಡಿದ ತಕ್ಷಣ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. 1 or 2, 3 ಒಟ್ಟಿಗೆ ತೊಗೊಂಡ್ರೆ ಈಸಿ ಆಗುತ್ತೆ. ನೀಡಲ್ನ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರ ಸೇರಿ 1 ಮಾಡ್ಕೊಳ್ಳೋಣ. 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ, 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿ ಒಂದು ಬೀಡು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಸ್ಟಾರ್ಟಿಂಗ್ ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀವಿ. ಬೇಕಂದರೆ ಸಿಲ್ವರ್ ಕಲರಲ್ಲೂ ಅಂದರೆ ಸ್ಟಾರ್ಟಿಂಗ್ ಕೂಡ ಹಾಫ್ ಡಬಲ್ ಕ್ರೋಶೆ ಮಾಡ್ಬೋದು ಫ್ರೆಂಡ್ಸ್. ಅದು ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿ ಬರುತ್ತೆ ಡಿಸೈನು. ಇದು ಅಷ್ಟೇ ಬ್ರಾಡಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪ್ರತಿ ಹೋಲ್ ಗ್ಯಾಪ್ಗೆ ಈ ರೀತಿ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ಥರ ಪೂರ್ತಿ 13 ಬೀಡ್ಸ್ನ ಮಾಡ್ತೀನಿ ಫ್ರೆಂಡ್ಸ್. ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಹೋಲ್ ಗ್ಯಾಪ್ಗೆ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 13 ಬೀಡ್ಸ್, 13 ಮಣಿಗಳನ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಬೀಡ್ಸ್ನ ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೀಡ್ಸ್ನ ಕೌಂಟ್ ಮಾಡಿಕೊಂಡ್ರೆ ನಿಮ್ಗೆ ಒಂದೇ ಥರ ಫಿನಿಶಿಂಗ್ ಬರುತ್ತೆ. 13 ಮಣಿಗಳನ್ನ ನಾನು ಹಾಕ್ತೀನಿ. 13 ಬೀಡ್ಸ್ನ ಆದಮೇಲೆ ನೋಡಿ, ಹಾಫ್ ಡಬಲ್ ಕ್ರೋಶೆ ವಿತ್ 13 ಬೀಡ್ಸ್ ಆದಮೇಲೆ ಡೈರೆಕ್ಟಾಗಿ 1-2-3 ಚೈನ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಮಿಕ್ಕಿದ ಎಕ್ಸ್ಟ್ರಾ ಥ್ರೆಡ್ನ ಹಿಂದೆಗಡೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಆ ಎಕ್ಸ್ಟ್ರಾ ಥ್ರೆಡ್ಡು ಸಿಲ್ವರ್ ಕಲರ್ ಅಂದರೆ ಗ್ರೇ ಕಲರ್ ಇದೆ ಅಲ್ವಾ, ಗ್ರೇ ಕಲರ್ ಮರೂನ್ ನಾಟು ಮತ್ತು ಮರೂನ್ ಕಲರ್ ಥ್ರೆಡ್ಡು ಎಲ್ಲ ಈ ರೀತಿ ನೋಡಿ ಯಾವ್ಯಾವ ಕಲರ್ ಮೇಲೆ ಆ ಕಲರ್ ಬರೋ ಥರ ನೀವು ಗೊತ್ತಾಗದಿರೋ ಥರ
ನೀಟಾಗಿ ಪ್ಯಾಚ್ ರೆಡಿ ಮಾಡ್ಕೊಳ್ಳಿ. ಗಮ್ ಸ್ಟಿಕ್ ಮಾಡಿಬಿಟ್ಟು ಈ ರೀತಿ ಫುಲ್ಲು ಗಮ್ ಪೇಸ್ಟ್ ಎಲ್ಲ ಮಾಡಿಕೊಂಡು ಪ್ಯಾಚಸ್ನ ಫಸ್ಟು ರೆಡಿ ಮಾಡ್ಕೋಬೇಕು ಸ್ಯಾರಿಗೆ. ಸೊ ಈ ರೀತಿ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ನೀಟಾಗಿ ಕಾಣೋ ಥರ ನೀವು ಗಮ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ರೆಡಿಯಾಗಿದೆ. ನೀವು ಬೇಕಂದರೆ ಸಿಂಗಲ್ ಕಲರಲ್ಲಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್, ಇಲ್ಲ ಡಬಲ್ ಕಲರಲ್ಲಿ ಕೂಡ ಈ ಥರ ಮಾಡ್ಕೋಬೋದು. ಸೊ ಬೇಕಂದರೆ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಹ್ಯಾಂಗಿಂಗ್ ಬೀಡ್ ಕೂಡ ನೀವು ಇನ್ಸರ್ಟ್ ಮಾಡ್ಬೋದು ನಾರ್ಮಲ್ ಬೀಡ್ಗಿಂತ. ನೋಡಿ ಸ್ಯಾರಿಗೆ ಇಟ್ಬಿಟ್ಟು ಈ ಥರ ಸ್ಟಿಚ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನಾನು ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಮೇಲೆಗಡೆನೂ ಬೀಡ್ಸ್ನ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಸೊ ಇದು ಮೆಜರ್ಮೆಂಟ್ ನೋಡ್ಕೊಳ್ಳಿ. ನಾನು ಇಲ್ಲಿ 3 ಇಂಚಸ್ ಒಂದು ಪ್ಯಾಚ್ ಹಾಕಿದ್ದೀನಿ. ದೂರನೇ ಕೇಳಿದ್ರು ಅಂತ 3 ಇಂಚಸ್ಗೆ ಹಾಕಿದ್ದೀನಿ. ಆಲ್ಮೋಸ್ಟ್ 2.5ಗೆ ಒಂದು ಚೆನ್ನಾಗಿ ಕಾಣಿಸುತ್ತೆ. 2 ಒಳಗಡೆ ಬೇಡ ಫ್ರೆಂಡ್ಸ್, ತುಂಬ ಹತ್ರ ಆಗಿಬಿಡುತ್ತೆ. 2 ಇಂಚ್ ಮಿನಿಮಮ್ 2 ಇಂಚಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 2.5 ಸೊ ನಾನು 3ನೇ ತೊಗೊಂಡಿದ್ದೀನಿ. ಸ್ವಲ್ಪ ದೂರ ಅದ್ರ ಗ್ಯಾಪಲ್ಲಿ ಕೂಡ ನೀವು ಕುಚ್ಚು ಕಟ್ಕೋಬೋದು, ಇಲ್ಲಾಂದರೆ ಹ್ಯಾಂಗಿಂಗ್ ಬೀಡ್ಸ್ನ ಸ್ಟಿಚ್ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಒಂದು ಸಿಂಗಲ್ ಪ್ಯಾಚ್ ತೊಗೊಂಡು ಒಂಚೂರು ಗಮ್ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ಆಯಿತು, ನೀವು ಕಡಿಮೆ ಮಾಡ್ಕೊಳ್ಳಿ. ಸೊ ಗಮ್ನ ಈ ಥರ ಗಮ್ನ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಂಡು ಜಸ್ಟ್ ಸ್ಟಿಚ್ ಮಾಡೋಕ್ಕೆ ನಮಗೆ ಪ್ರಾಪರಾಗಿ ಆ ಪ್ಲೇಸಲ್ಲಿ ಇರೋದಕ್ಕಷ್ಟೇ ಗಮ್ ಹಾಕ್ಕೊಳ್ಳೋದು, ಲೈಟಾಗಿ ಹಾಕ್ಕೊಳ್ಳಿ. ಸೊ ನೋಡಿ ಅದು ಒಂದೇ ಒಂದು ಬೀಡ್ ಜಿಗ್ಜ್ಯಾಗ್ ಮೇಲೆ ಬರೋ ಥರ ನಾನು ಇಟ್ಟಿದ್ದೀನಿ. ಒಳಗಡೆ ಪೂರ್ತಿ ಸ್ಯಾರಿ ಕ್ಲಾತ್ ಕಾಣಿಸೋ ಥರ ನಾನು ಒಳಗಡೆ ಸರ್ಕಲಲ್ಲಿ ಕ್ಲಾತ್ ಕಾಣಿಸೋ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಇನ್ನೂ ಕೆಳಗೆ ಮಾಡ್ಕೋಬೋದು, ಇಲ್ಲಾಂದರೆ ಅದು ಕೂಡ ಹ್ಯಾಂಗ್ ಆಗೋ ಥರ ನೀವು ಮಾಡ್ಕೋಬೋದು. ಅದು ಕೂಡ ತೋರಿಸಿದ್ದೀನಿ ನಾನು. ಹ್ಯಾಂಗಿಂಗ್ ಆಗೋ ಥರ ಕೂಡ ಸ್ಟಿಚ್ ಮಾಡ್ಕೋಬೋದು ಇದು ಪ್ಯಾಚಸ್ಸು. ಇಲ್ಲಾಂದರೆ ಪಲ್ಲು ಮೇಲೆ ಪ್ರಾಪರಾಗಿ ಪ್ರಾಪರಾಗಿ ಇರೋ ಥರ ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಪಲ್ಲು ಮೇಲೆ ಇರೋ ಥರನೇ ಮಾಡ್ಕೋತಾ ಇದ್ದೀನಿ, ಸ್ಯಾರಿ ಮೇಲೆ ಇರೋ ಥರ. ಸೊ ಯಾವುದೇ ರೀತಿ ಹ್ಯಾಂಗ್ ಆಗಬಾರ್ದು ಅಂತ ಇದನ್ನು ಜಸ್ಟ್ ರೌಂಡ್ ಸ್ಟಿಕ್ ಮಾಡ್ಕೊಬರಬೇಕು. ಗಮ್ ಹಾಕಿದ್ದೀವಿ ಆದ್ರೂ ಒಂಚೂರು ಸೇಫರ್ ಸೈಡ್ ನಾವು ಸ್ಟಿಚ್ ಕೂಡ ಮಾಡ್ಕೋತೀವಿ. ಹಂಗೆ ಸೆಂಟ್ರಲ್ಲಿ ಒಂದು ಬೀಡನ್ನ ಸ್ಟಿಚ್ ಮಾಡಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ಸೆಂಟರ್ಗೆ ತೊಗೊಳ್ಳಿ. ಇದನ್ನು ಸೆಂಟರ್ ಒಂಚೂರು ಲೆಫ್ಟ್ ಸೈಡಿಗೆ ತೊಗೊಳ್ತಾ ಇದ್ದೀನಿ. ಸೆಂಟರ್ ಲೆಫ್ಟ್ ಸೈಡಿಗೆ ತೊಗೊಂಡು ಇಲ್ಲಿ ಒಂದು 3 ಬೀಡ್ಸ್ನ ಹಾಕ್ತೀನಿ ನಾನು. 3 ಬೀಡ್ಗಳನ್ನ ಹಾಕ್ಕೊಳ್ಳೋಣ. 3 ಸ್ಮಾಲ್ ಬೀಡನ್ನ ಹಾಕ್ಕೊಳ್ಳೋಣ. 3 ಬೀಡ್ಸ್ನ ಹಾಕ್ಕೊಂಡು ನೋಡಿ ಈ ಥರ 3 ಬೀಡ್ಸ್ ಹಾಕ್ಕೊಂಡು ಪಕ್ಕದ ಪಾಯಿಂಟಲ್ಲೇ, ಸೊ ಸೆಂಟರ್ನ ಪಕ್ಕದ ಪಾಯಿಂಟ್ ಅಲ್ವಾ, ಸೆಂಟರ್ಗೆ ಬಿಟ್ಟು ಇನ್ನೊಂಚೂರು ಪಕ್ಕದ ಪಾಯಿಂಟಲ್ಲಿ ನಾನು ನೀಡಲ್ನ ಹಾಕ್ತೀನಿ. ಇನ್ನೂ ಹತ್ತಿರ ಹಾಕಿದ್ರೂ ನಡೆಯುತ್ತೆ ಫ್ರೆಂಡ್ಸ್. ಈ ರೀತಿ ಟ್ರಯಾಂಗಲ್ ಶೇಪ್ ಬೀಡ್ಸ್ ಬರಬೇಕು ನಮಗೆ. ಸ್ವಲ್ಪ ಹತ್ತಿರ ಈ ರೀತಿ ಇದ್ದರೂ ನಡೆಯುತ್ತೆ. ಒಂಚೂರು ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಸೊ ಈ ಥರ ಟ್ರಯಾಂಗಲ್ ಶೇಪ್ ಬಂದ ತಕ್ಷಣ ನೋಡಿ ಅದು ಸೆಂಟರ್ ಬೀಡ್ ಇರುತ್ತಲ್ಲ, ಸೆಂಟರ್ ಬೀಡ್ಗೆ ಒಂದು ಲಾಕ್ ಮಾಡಬೇಕಾಗತ್ತೆ. ಅಂದರೆ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಸೆಂಟರ್ ಬೀಡ್ ಮಾತ್ರ, ಇಲ್ಲಾಂದರೆ ಅದು ಬೆಂಡಾಗೋ ಚಾನ್ಸಸ್ ಇರುತ್ತೆ. ಇನ್ನೂ ಸ್ಟಿಫ್ನೆಸ್ ಕೊಡುತ್ತೆ ಈ ರೀತಿ ಮಾಡೋದ್ರಿಂದ. ಸೆಂಟರ್ ಬೀಡಿಗೆ ಮಾತ್ರ ಈ ಥರ ನೀಡಲ್ನ ಹಾಕಿ ಅದನ್ನು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರೆ ನಿಮಗೆ ಟ್ರಯಾಂಗಲ್ ಶೇಪ್ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಾಂದರೆ ಮಾಮೂಲಿ ಮೀಡಿಯಮ್ ಸೈಜ್ ಬೀಡ್ ಅಥವಾ ಕ್ರಿಸ್ಟಲ್ ಬೀಡನ್ನ ಕೂಡ ನೀವು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದು. ನಾನು ಇಂಚೂರು ಡಿಫ್ರೆಂಟಾಗಿರುತ್ತೆ ಅಂತ ಈ ರೀತಿ ಮಾಡಿದ್ದೀನಿ. ನಾರ್ಮಲಾಗಿ ಪಕ್ಕಕ್ಕೆ ಇಲ್ಲೊಂದೆರಡು ಸ್ಟಿಚ್ ಮಾಡಿ ಸೆಂಟ್ರಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಸೆಂಟರಲ್ಲಿ. ಲಾಸ್ಟಲ್ಲಿ ಸ್ಟಿಚ್ ಮಾಡಿಬಿಟ್ಟು ಸೆಂಟರ್ಗೆ ಒಂದು ಬಿಗ್ ಬೀಡನ್ನ ಹಾಕೋಣ. ದಾರ ಮೇಲೆ ಮಾಡಿ ಒಂದೇ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ. ಇದು ಬೇಕಂದರೆ ಮಾಡ್ಕೋಬೋದು ಫ್ರೆಂಡ್ಸ್. ಒಂದೊಂದು ಸತಿ ಹಾಗೆ ಕೂಡ ಬಿಟ್ಟರು ಚೆನ್ನಾಗೇ ಅನಿಸುತ್ತೆ, ಡಿಫ್ರೆಂಟಾಗಿ ಕಾಣುತ್ತೆ. ಇದು ಸ್ವಲ್ಪ ರಿಚ್ ಲುಕ್ ಕೊಡುತ್ತೆ ನಿಮಗೆ ಈ ಡಿಸೈನು. ಮೇಲೆ ಬೀಡ್ಸು, ಕೆಳಗಡೆ ಬೀಡ್ಸು ಮತ್ತು ಸೆಂಟ್ರಲ್ಲಿ ಕೂಡ ಹಾಕಿದ್ದೀನಿ ಅಲ್ವಾ. ಸೇಮ್ ಕಲರ್ ಥ್ರೆಡ್, ಪಲ್ಲುಗೂ ಥ್ರೆಡ್ ತೊಗೊಂಡಿರ್ತೀವಲ್ಲ, ಅಷ್ಟು ಕಾಣಿಸಲ್ಲ ಸ್ಟಿಚ್ ಮಾಡಿರೋದು. ಹಿಂದೆ ತಿರುಗಿಸ್ಕೊಂಡು ನೋಡಿ ಜಿಗ್ಜ್ಯಾಗ್ ಏನಿದೆ ಜಿಗ್ಜ್ಯಾಗಲ್ಲಿ ಲಾಕ್ ಮಾಡ್ಕೊಂಬಿಡೋದು. 3-4 ಟೈಮ್ಸ್ ನಾಟ್ ಹಾಕ್ಕೊಳ್ಳಿ, ಸೆಕ್ಯೂರ್ ಮಾಡಿಕೊಂಡು ಅಲ್ಲೂ ಕೂಡ ಲಾಸ್ಟಲ್ಲಿ ಬೇಕಂದರೆ ನಿಮ್ಗೆ ಅನಿಸಿದ್ರೆ ಒಂದೇ ಒಂದು ಗಮ್ ಟಿಪ್ ಬಿಡಿ, ಇಲ್ಲಾಂದರೆ ಬೇಡ. ಈ ರೀತಿ ಕಟ್ ಮಾಡಿಬಿಟ್ಟು ಎಂಡ್ ಮಾಡ್ಕೊಂಬಿಡಿ. ಸೊ ಇದಷ್ಟು ಸ್ಟಿಚ್ ಮಾಡಿರೋದು ಕಾಣಿಸಲ್ಲ. ಸೇಮ್ ಥ್ರೆಡ್, ಪಲ್ಲು ಕಲರ್ ಥ್ರೆಡ್ ತೊಗೊಂಡ್ರೆ ಅಷ್ಟು ಸ್ಟಿಚಿಂಗ್ ಕಾಣಿಸಲ್ಲ. ಈ ರೀತಿ ಕಾಣಿಸುತ್ತೆ ಡಿಸೈನು. ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಎವರ್ಗ್ರೀನ್ ಡಿಸೈನ್ ಅನ್ಬೋದು. ಕ್ರೋಶ ನಾರ್ಮಲಾಗಿ ಯು ಶೇಪಲ್ಲಿ ಮಾಡಿ ಈ ಥರ ಇದ್ದರೆ ಇದು ಪಲ್ಲುಗೂ ಮತ್ತು ಕೆಳಗಡೆ ಯು ಶೇಪಿಗೆ ಬರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ, ರಿಚ್ ಲುಕ್ ಬರುತ್ತೆ. ಇದು ಆ್ಯಕ್ಚುಲಿ ಎಲಿಗೆಂಟ್ ರಿಚ್ ಲುಕ್ ಡಿಸೈನು. ಸೊ ಈ ರೀತಿ ಟ್ರೈ ಮಾಡಿದ್ರೆ ನಿಮ್ಗೆ ಇಷ್ಟ ಆಗೋಂಗಿದ್ರೆ ಈ ರೀತಿ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಆ್ಯಕ್ಚುಲಿ ಆ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ಇನ್ನು ಗ್ಯಾಪ್ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ಕುಚ್ಚಬೇಕಂದ್ರೆ ನೀವು 2 ಅಥವಾ 3 ಗ್ಯಾಪಲ್ಲಿ ಕುಚ್ಚು ಕಟ್ಕೋಬೋದು. ವಿತ್ ಹ್ಯಾಂಗಿಂಗ್ ಬೀಡ್ಸ್ ಕೂಡ ಹಾಕ್ಕೋಬೋದು.
ಸಿಂಪಲ್ ಎಲಿಗೆಂಟ್ ಲುಕ್ ಬೇಕಂದರೆ ಈ ರೀತಿ ಹಾಗೆ ಬಿಟ್ಟಿದ್ದೀನಿ ನಾನು. ಕಸ್ಟಮರ್ ಯಾವ ರೀತಿ ಕೇಳಿದ್ರೆ ಅದೇ ಥರ ಮಾಡಿರೋದು. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 600 to 700 ಅರೌಂಡ್ ಚಾರ್ಜ್ ಮಾಡ್ತಾರೆ. 700 ಅರೌಂಡ್ 750 ಇನ್ನೂ ಜಾಸ್ತಿ ಮಾಡೋರು ಇರ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಫಿನಿಶಿಂಗ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಇದು ನನಗೆ 16 to 17 ಪ್ಯಾಚಸ್ ಇಡಿಸಿದೆ ಫ್ರೆಂಡ್ಸ್. ನಾರ್ಮಲಾಗಿ ನೋಡಿದ್ರೆ 22ವರೆಗೂ ಇಡಿಸುತ್ತೆ. ಸೊ ನೀವು ಗ್ಯಾಪ್ ನೋಡ್ಕೊಂಡು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.